ಮೊಟ್ಟೆ ತಿನ್ನೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇದೆಯಾ? ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆಯಾ? ನಮಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಸರಿಯಾದ ಪ್ರಪೋರ್ಷನಲ್ಲಿ ಇರುವಂಥ ಒಂದು ಆಹಾರ. ಮೊಟ್ಟೆ ತಿಂದರೆ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇದೆ, ಆ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ಸ್ಟಾಕ್ ಆಗಿ ನಮ್ಮ ಬೊಜ್ಜು ಜಾಸ್ತಿ ಆಗುತ್ತೆ, ನಮ್ಮ ಹಾರ್ಟ್ ಅಟ್ಯಾಕ್ ಬರ್ಬೋದು, ಸಮಸ್ಯೆಗಳು ಬರ್ಬೋದು ಅಂತ ಅನ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಮೊಟ್ಟೆ ಅಥವಾ ಎಗ್ಸ್ ಇದನ್ನ ನಾವೊಂದು ಸೂಪರ್ ಫುಡ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಡಯಟ್, ನಮಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಸರಿಯಾದ ಪ್ರಪೋರ್ಷನಲ್ಲಿ ಇರುವಂಥ ಒಂದು ಆಹಾರ. ಬಟ್ ಆದರೂ ಈ ಮೊಟ್ಟೆ ಬಗ್ಗೆ ತುಂಬ ಕಾಂಟ್ರವರ್ಸಿ ಇದೆ. ಡೈಲಿ ಮೊಟ್ಟೆ ತಿಂದರೆ ಒಳ್ಳೇದಾ? ಮೊಟ್ಟೆ ತಿನ್ನೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇದೆಯಾ? ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆಯಾ? ಅಥವಾ ಮೊಟ್ಟೆ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಪ್ರೋಟೀನ್ ಜಾಸ್ತಿ ಆಗಿ ಕಿಡ್ನಿ ಸಮಸ್ಯೆ ಬರ್ಬೋದಾ? ಸೊ ಈ ಥರ ಸಂಶಯಗಳು ಎಲ್ಲರ ಮನಸ್ಸಲ್ಲೂ ಇದೆ. ಆ್ಯಂಡ್ ಮತ್ತೊಂದೇನೆಂದರೆ ಮೊಟ್ಟೆಯಲ್ಲಿ ಯೂಶಲಿ ಸ್ಟಿರಾಯ್ಡ್ ಇರುತ್ತೆ, ಆಂಟಿಬಯೋಟಿಕ್ ಇರುತ್ತೆ. ಸೊ ಈ ಥರ ಕಾನ್ಸೆಪ್ಟ್ಸ್ಗಳು ಇದೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮೊಟ್ಟೆಯ ಪೌಷ್ಟಿಕಾಂಶಗಳು ಏನೇನು, ಅಂದರೆ ಅದರಲ್ಲಿ ಏನೇನು ಪೌಷ್ಟಿಕಾಂಶಗಳು ಇದೆ, ರೆಗ್ಯುಲರ್ಲಿ ಮೊಟ್ಟೆ ತಿನ್ನೋದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಸೊ ಮೊಟ್ಟೆ ರೆಗ್ಯುಲರ್ಲಿ ತಗೊಂಡ್ರೆ ನಮಗೆ ಏನಾದರೂ ಸಮಸ್ಯೆಗಳು ಡೆವಲಪ್ ಆಗ್ಬೋದಾ? ಆ್ಯಂಡ್ ಅದರಲ್ಲಿ ಏನೇನು ರೀಸೆಂಟ್ ರಿಸರ್ಚ್ ಸ್ಟಡೀಸ್ ಆಗಿದೆ ಅಂತ ನಿಮ್ಮೊಟ್ಟಿಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಸೊ ಮೊಟ್ಟೆಗೆ ಯೂಶಲಿ ನಾವೊಂದು ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಎಸ್ಪೆಷಲಿ ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆಲ್ಲ ರೆಗ್ಯುಲರ್ಲಿ ನಾವು ಮೊಟ್ಟೆ ಕೊಡ್ತಾ ಇರ್ತೀವಿ. ಸೊ ಇದಕ್ಕೆ ಮೇನ್ ರೀಸನ್ ಏನು ಅಂದರೆ, ಆ ಮೊಟ್ಟೆ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಪ್ರೋಟೀನ್. ಬಿಕಾಸ್ ನಮ್ಮ ಆಹಾರದಲ್ಲಿ ಮೇನ್ಲಿ ನಮ್ಮ ಇಂಡಿಯನ್ಸ್ದು ಫುಡ್ ಪ್ಯಾಟರ್ನ್ ಏನಿದೆ ಅದರಲ್ಲಿ ಅಷ್ಟೊಂದು ಪ್ರೋಟೀನೇಷಿಯಸ್ ಆಗಿರುವಂಥ ಆಹಾರಗಳು ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನಾವು ಡಾಕ್ಟರ್ ಹತ್ರ ಹೋದರೆ ನಮಗೆ ಏನಾದರೂ ವೀಕ್ನೆಸ್ ಇದ್ದರೆ ಅಥವಾ ಏನಾದರೂ ಇನ್ಫೆಕ್ಷನ್ಸ್ ಎಲ್ಲ ಇದ್ದರೆ, ಇದಾದ ಕೂಡಲೇ ಡಾಕ್ಟರ್ ಏನು ಹೇಳ್ತಾರೆ, ನೀವು ರೆಗ್ಯುಲರ್ಲಿ ಒಂದು ಮೊಟ್ಟೆ ತಗೊಳ್ಳಿ ಅಂತ ಹೇಳ್ತಾರೆ. ಮೊಟ್ಟೆಯಲ್ಲಿ ಒಳ್ಳೆ ಪ್ರೋಟೀನ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೇನ್ಲಿ ನಮಗೆ ಗೊತ್ತು, ಬೆಳವಣಿಗೆ ಚೆನ್ನಾಗಿ ಆಗಲಿಕ್ಕೆ ಪ್ರೋಟೀನ್ ಬೇಕೇ ಬೇಕು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ನಾವು ರೆಗ್ಯುಲರ್ಲಿ ಮೊಟ್ಟೆಯನ್ನು ಕೊಡ್ತಾ ಬರ್ತೀವಿ. ಒಂದು ಆವರೇಜ್ ಸೈಜ್ ಇರುವಂಥ ಒಂದು ಮೊಟ್ಟೆ, ಅರೌಂಡ್ 50 ಗ್ರಾಮ್ಸ್ ಇರುವಂಥ ಒಂದು ಮೊಟ್ಟೆಯಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಒಂದು ಆವರೇಜ್ ಸೈಜ್ ಇರೋದನ್ನ ಹೇಳಿರೋದು ಒಂದು 50 ಗ್ರಾಮ್ಸ್ ಇರುವಂಥ ಒಂದು ಮೊಟ್ಟೆದು ಆ ಕ್ಯಾಲರೀಸ್ ನೋಡಿದರೆ ಅರೌಂಡ್ 65 to 70 ಕಿಲೋ ಕ್ಯಾಲರಿ ಎನರ್ಜಿ ನಮಗೆ ಸಿಗುತ್ತೆ. ಆ್ಯಂಡ್ ಅದರಲ್ಲಿ ನಮಗೆ ಗೊತ್ತು ಪ್ರೋಟೀನ್ ತುಂಬ ಚೆನ್ನಾಗಿರುತ್ತೆ, ಅರೌಂಡ್ 6 to 7 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಅದೇ ಥರ ಫ್ಯಾಟ್ ಕೂಡ ಇರುತ್ತೆ, ಅರೌಂಡ್ 5 to 7 ಗ್ರಾಮ್ಸ್ ಫ್ಯಾಟ್ ಇರುತ್ತೆ ಅದರಲ್ಲಿ. ಆ್ಯಂಡ್ ಕೊಲೆಸ್ಟ್ರಾಲ್ ಕೂಡ ಇರುತ್ತೆ. ನಮಗೆ ಗೊತ್ತು ಎಗ್ ಯೋಕ್ ಅಂದರೆ ಕೊಲೆಸ್ಟ್ರಾಲ್. ಸೊ ಅರೌಂಡ್ 180 ಮಿಲಿಗ್ರಾಮ್ಸ್ ಆಫ್ ಕೊಲೆಸ್ಟ್ರಾಲ್ ಕೂಡ ಒಂದು ಮೊಟ್ಟೆಯಲ್ಲಿ ಇರುತ್ತೆ. ಮೊಟ್ಟೆ ಇಸ್ ಅ ವೆರಿ ರಿಚ್ ಸೋರ್ಸ್ ಆಫ್ ವೈಟಮಿನ್ಸ್. ನಮ್ಮ ಬಾಡಿಗೆ ಬೇಕಾಗಿರುವಂಥ ಫ್ಯಾಟ್ ಸೊಲ್ಯುಬಲ್ ವೈಟಮಿನ್ಸ್ ಏನಿದೆ ತುಂಬ ಚೆನ್ನಾಗಿ ಮೊಟ್ಟೆಯಲ್ಲಿರುತ್ತೆ. ಸೊ ಅದು ಮೇನ್ಲಿ ವಿಟಮಿನ್ ಎ, ಡಿ, ಇ, ಕೆ, ಅದರೊಟ್ಟಿಗೆ ವಿಟಮಿನ್ B12, ಫೋಲೇಟ್ಸ್, ರೈಬೋಫ್ಲೇವಿನ್. ಸೊ ಈ ಥರ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಷ್ಟೋ ವೈಟಮಿನ್ಸ್ ಕೂಡ ಮೊಟ್ಟೆಯಲ್ಲಿ ತುಂಬ ಚೆನ್ನಾಗಿದ್ದಕ್ಕೆ ವೈಟಮಿನ್ ಡೆಫಿಷಿಯನ್ಸೀಸ್ ಎಲ್ಲ ಇದ್ದವರು ರೆಗ್ಯುಲರ್ಲಿ ಮೊಟ್ಟೆ ತಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಮೊಟ್ಟೆಯಲ್ಲಿರುವಂಥ ಮಿನರಲ್ಸ್ ನೋಡಿದರೆ ಮೇನ್ಲಿ ಮೊಟ್ಟೆಯಲ್ಲಿ ಐರನ್, ಜಿಂಕ್, ಸೆಲಿನಿಯಂ, ಫಾಸ್ಫರಸ್, ಸೊ ಈ ಥರ ಮಿನರಲ್ಸ್ ಕೂಡ ತುಂಬ ಚೆನ್ನಾಗಿ ಮೊಟ್ಟೆಯಲ್ಲಿ ಇರುತ್ತೆ. ಸೊ ಎಗ್ ಯೋಕ್ ಅಥವಾ ಮೊಟ್ಟೆದು ಎಲ್ಲೋ ಏನಿದೆ ಅದು ಕೂಡ ತುಂಬ ನ್ಯೂಟ್ರಿಷಿಯಸ್. ಓಕೆ, ಅದರಲ್ಲಿ ಸ್ವಲ್ಪ ಕೊಬ್ಬಿನಾಂಶ ಅಥವಾ ಕೊಲೆಸ್ಟ್ರಾಲ್ ಇರುತ್ತೆ, ಬಟ್ ಅದು ದಟ್ ಇಸ್ ಅ ಗುಡ್ ಕೊಲೆಸ್ಟ್ರಾಲ್. ಆ್ಯಕ್ಚುಲಿ HDL ಅಂತ ನಾವೇನು ಹೇಳ್ತೀವಲ್ಲ, ನಮ್ಮ ಬಾಡಿಯಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚು ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರೊಟ್ಟಿಗೆ ಇದರಲ್ಲಿ ಮೇನ್ಲಿ ಕೋಲಿನ್ ಇರುತ್ತೆ, ಆ್ಯಂಡ್ ಲೂಟಿನ್ ಮತ್ತು ಜಿಯಾಸ್ಯಾಂಥಿನ್. ಸೊ ಈ ಥರ ನ್ಯೂಟ್ರಿಯೆಂಟ್ಸ್ ಕೂಡ ಎಗ್ ಯೋಕಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಓವರ್ ಆಲ್ ನಾವು ನೋಡಿದರೆ ಮೊಟ್ಟೆ ಏನಿದೆ ಇಟ್ ಇಸ್ ವೆರಿ ನ್ಯೂಟ್ರಿಷಿಯಸ್. ಅಷ್ಟೊಂದು ನ್ಯೂಟ್ರಿಷಿಯಸ್ ಆಗಿರುವಂಥ ಒಂದು ಫುಡ್ ನಮಗೆ ಸಿಗಬೇಕು ಅಂತ ಇಲ್ಲ. ಅದಕ್ಕೆ ನಾವು ಯಾವಾಗಲೂ ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಹಾಲು ಮತ್ತು ಮೊಟ್ಟೆ ಕೊಡಬೇಕು ಅಂತ ಹೇಳೋದು. ಸೊ ನಾವೆಲ್ಲ ಯೂಶಲಿ ವೆಜಿಟೇರಿಯನ್ಸ್ ಯೂಶಲಿ ಏನು ಮಾಡ್ತೀವಿ, ಓಕೆ ಮೊಟ್ಟೆ ತಿನ್ನಲ್ಲ, ಸೊ ಹಾಗಾಗಿ ಆ ಕಾಳುಗಳು ಜಾಸ್ತಿ ತಿಂತೀವಿ. ಸೊ ನೀವೇ ಅಬ್ಸರ್ವ್ ಮಾಡಿ, ಒಂದು 100 ಗ್ರಾಮ್ಸ್ ಡ್ರೈ ಕಾಳಲ್ಲಿ ನಮಗೆ ಸಿಗೋದು ಅರೌಂಡ್ 32 ಗ್ರಾಮ್ಸ್ ಆಫ್ ಪ್ರೋಟೀನ್. ಸೊ ಮೇನ್ಲಿ ನಾವು ಕಾಳುಗಳೆಲ್ಲ ತಿನ್ನೋದು ಯಾಕೆ, ಪ್ರೋಟೀನ್ ಜಾಸ್ತಿ ಸಿಗಬೇಕು ಅಂತ ಹೇಳಿ. ಸೊ 100 ಗ್ರಾಮ್ಸ್ ಡ್ರೈ ಕಾಳಲ್ಲಿ ನಮಗೆ ಸಿಗೋದು 32 ಗ್ರಾಮ್ಸ್ ಆಫ್ ಪ್ರೋಟೀನ್. ಸೊ ಈ 100 ಗ್ರಾಮ್ಸ್ ಡ್ರೈ ಕಾಳು ಏನಿದೆ ಅದನ್ನು ನಾವು ನೆನೆಸಿ ತಿನ್ನಬೇಕಾಗತ್ತೆ, ಯಾಕಂದರೆ ಹಾಗೆ ನಮಗೆ ತಿನ್ನೋಕ್ಕಾಗಲ್ಲ. ಸೊ ನೆನೆಸಿದ್ರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ 400 ಗ್ರಾಮ್ಸ್. ನಮಗೆ 32 ಗ್ರಾಮ್ ಪ್ರೋಟೀನ್ ಸಿಗಬೇಕು ಅಂದರೆ 400 ಗ್ರಾಮ್ ನಾವು ಈ ನೆನೆಸಿರುವ ಕಾಳುಗಳನ್ನು ತಿನ್ನಬೇಕಾಗತ್ತೆ. ಅದು ಮೊಳಕೆ ಬಂದಮೇಲೆ ಯೂಶಲಿ ಅದರಲ್ಲಿರೋ ಪ್ರೋಟೀನ್ ಕಂಟೆಂಟ್ ಏನಿದೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆನೇ ಆಗುತ್ತೆ, ನಾವೆಲ್ಲ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ತೀವಿ. ಬಟ್ ಈಗ ನೀವು ಅಬ್ಸರ್ವ್ ಮಾಡಿ, ನಮಗೆ ಎಷ್ಟು ತಿನ್ನೋಕ್ಕಾಗುತ್ತೆ ಕಾಳುಗಳು, ಮ್ಯಾಕ್ಸಿಮಮ್ ಮೇ ಬಿ ಒಂದು 25 to 30 ಗ್ರಾಮ್ಸ್ ಕಾಳುಗಳು ತಿನ್ನಲಿಕ್ಕಾಗುತ್ತೆ ನಮಗೆ. ಸೊ 25 to 30 ಗ್ರಾಮ್ಸ್ ಕಾಳು ತಿಂದಾಗ ನಮಗೆ ಸಿಗೋದು ಆಲ್ಮೋಸ್ಟ್ ಜಸ್ಟ್ 2 to 3 ಗ್ರಾಮ್ಸ್ ಆಫ್ ಪ್ರೋಟೀನ್ ಅಷ್ಟೇ ಸಿಗುತ್ತೆ, ವಿಚ್ ಇಸ್ ನಾಟ್ ಸಫಿಷಿಯೆಂಟ್. ಬಟ್ ಒಂದು ಮೊಟ್ಟೆಯಲ್ಲಿ ನಮಗೆ 2-3 ಮೊಟ್ಟೆ ತಿಂದರೆ ಪ್ರೋಟೀನ್ ಎಷ್ಟು ಸಿಗುತ್ತೆ, ಒಂದು 3 ಮೊಟ್ಟೆ ತಿನ್ನೋರಿಗೆ ಸುಮಾರು 20-25 ಗ್ರಾಮ್ ಪ್ರೋಟೀನ್ ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಕನ್ಸಂಪ್ಷನ್ ಸಲುವಾಗಿ ಯಾರಾದರೂ ಆಹಾರ ಹುಡುಕ್ತಾ ಇದ್ರೆ, ಲೈಕ್ ಯಾವ ಥರ ಆಹಾರದಲ್ಲಿ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಅಂತ ನೋಡಿದರೆ ಮೊಟ್ಟೆ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಚಾಯ್ಸ್. ತುಂಬ ಜನರಿಗೆ ಮೊಟ್ಟೆ ತಿನ್ನುವಾಗ ಇರುವಂಥ ಒಂದು ಕನ್ಸರ್ನ್ ಏನಂದರೆ, ಅದೊಂದು ಲೈಫ್ ಅಲ್ವಾ, ಒಂದು ಕೋಳಿ ಮರಿ ಆಗುವಂಥದ್ದಲ್ವಾ, ಸೊ ಹಾಗಾಗಿ ನನಗೆ ಅದು ತಿನ್ನೋದು ಬೇಡ ಅಂತ ಅವರು ಅನ್ಕೊಳ್ತಾರೆ. ಬಟ್ ಆ್ಯಕ್ಚುಲಿ ಹಾಗಲ್ಲ.
ಹಾಗಲ್ಲ. ನಾವು ಮಾರ್ಕೆಟಲ್ಲಿ ನಮಗೆ ಸಿಗುವಂಥ ಮೊಟ್ಟೆ ಏನಿದೆ ದಟ್ ಈಸ್ ಅನ್ಫರ್ಟಿಲೈಸ್ಡ್ ಆಗಿರುವಂಥ ಎಗ್. ಅದು ನೀವು ಎಷ್ಟೇ ದಿವಸ ಕಾವುಗಿಟ್ಟರು ಕೂಡ ಅದರಿಂದ ಕೋಳಿ ಮರಿ ಬರಲ್ಲ. ಸೊ ಹಾಗಾಗಿ ಆ ಥರ ಒಂದು ಕನ್ಸೆಪ್ಟ್ ಇಟ್ಕೊಂಡು ಮೊಟ್ಟೆ ತಿನ್ನದೇ ಇರೋರಾದರೆ ಆ ಕನ್ಸೆಪ್ಟನ್ನು ನೀವು ನಿಮ್ಮ ಬ್ರೈನಿಂದ ತೆಗೆದುಹಾಕ್ಬೋದು. ನಮಗೆ ಮಾರ್ಕೆಟಲ್ಲಿ ಸಿಗುವ ಮೊಟ್ಟೆ ನಮಗೆ ಕಾವಿಟ್ಟು ಅದನ್ನು ಮರಿ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ದಟ್ ಈಸ್ ಅನ್ಫರ್ಟಿಲೈಸ್ಡ್ ಆಗಿರುವಂಥ ಮೊಟ್ಟೆಗಳು. ಈಗ ಮೊಟ್ಟೆ ತಗೊಂಡ್ರೆ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಸೊ ಎಗ್ ವೈಟ್ ಏನಿದೆ ದಟ್ ಈಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ನಾವು ಆಲ್ಬುಮಿನ್ ಅಂತ ಹೇಳ್ತೀವಿ. ನಮ್ಮ ಬಾಡಿಗೆ ನ್ಯಾಚುರಲಿ ಬೇಕಾಗಿರುವಂಥ ಒಂದು ಒಳ್ಳೆ ಪ್ರೋಟೀನ್ ಅದು. ಸೊ ಹಾಗಾಗಿ ಎಷ್ಟೋ ಲೈಕ್ ಜಿಮ್ಗೆ ಹೋಗುವ ಮಕ್ಕಳಾಗ್ಬೋದು, ಬಾಡಿ ಬಿಲ್ಡರ್ಸ್ ಆಗ್ಬೋದು, ಅವರೆಲ್ಲ ಮೊಟ್ಟೆ ಏನಿದೆ ಅವರದೊಂದು ಮೇನ್ ಫುಡ್ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಅದು ತಗೊಂಡಾಗ ನಮಗೀಗ ಮಾರ್ಕೆಟಲ್ಲಿ ಸಿಗುವಂಥ ಪ್ರೋಟೀನ್ ಏನಿದೆ ಅದರಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೆ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅದು ನೀವು ನೋಡಿರ್ತೀರ, ಎಲ್ಲಿ ಕಾರ್ನಿಟಿನ್ ಇರ್ಬೋದು ಅಥವಾ ಕೆಫಿನ್ ಇರ್ಬೋದು. ಸೊ ಈ ಥರ ಎಷ್ಟೋ ಅದಕ್ಕೆ ಕ್ರಿಯಾಚಿನ್ ಇರ್ಬೋದು, ಇದೆಲ್ಲ ಮಿಕ್ಸ್ ಮಾಡಿರ್ತಾರೆ. ಬಟ್ ನಾವು ಮೊಟ್ಟೆ ಏನಿದೆ ದಟ್ ಈಸ್ ಅ ವೆರಿ ನ್ಯಾಚುರಲ್ ಪ್ರೋಟೀನ್ ಆ್ಯಂಡ್ ನಮ್ಮ ಡೈಜೆಷನಿಗಾಗಲಿ ಅಬ್ಸಾರ್ಪ್ಷನಿಗಾಗಲಿ ಅದೆಲ್ಲ ತುಂಬ ಒಳ್ಳೆಯದು. ಸೊ ಯಾರಾದರೂ ವರ್ಕೌಟ್ ಮಾಡ್ಲಿಕ್ಕೆ ಹೋಗೋರಾದರೆ, ಅಂದರೆ ಮಸಲ್ ಡೆವಲಪ್ ಮಾಡ್ಲಿಕ್ಕೆ ಹೋಗೋರಾದರೆ, ಅಥವಾ ಯಾರಿಗಾದರೂ ಇಂಜುರಿ ಆದರೆ ನೀವು ನೋಡಿರ್ತಾರೆ ಎಷ್ಟೋ ಸಲ ಆಕ್ಸಿಡೆಂಟ್ ಆಗಿ ಅವರಿಗೆ ಕಾಲಲ್ಲಿರುವಂಥ ಮಸಲ್ಸ್ ಇರ್ಬೋದು, ಕೈಯಲ್ಲಿರುವಂಥ ಮಸಲ್ಸ್ ವೀಕ್ನೆಸ್ ಇರ್ಬೋದು. ಸೊ ಅವರಿಗೆಲ್ಲ ಈ ಮಸಲ್ ವೀಕ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಮಸಲ್ ಡೆವಲಪ್ ಆಗಲಿಕ್ಕೆ ಮೊಟ್ಟೆ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಇನ್ನು ಎರಡನೇದು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇರೋರಾದರೆ, ಸೊ ಯೂಶಲಿ ಯಾರು ಲೈಕ್ ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾರೆ ಬಟ್ ಅವರಿಗೆ ಫುಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ತುಂಬ ಜನರಲ್ಲಿ ಒಂದು ತಪ್ಪು ಕಾನ್ಸೆಪ್ಟ್ ಇದೆ, ಅಂದರೆ ನಾನ್ ವೆಜ್ ತಿಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಅದು ತಪ್ಪು ಆ್ಯಕ್ಚುಲಿ. ಸೊ ಮೇನ್ಲಿ ನಮ್ಮ ವೆಯ್ಟ್ ಜಾಸ್ತಿ ಆಗ್ಲಿಕ್ಕೆ ಇರುವಂಥ ಮುಖ್ಯ ಕಾರಣ ಏನು ಅಂದರೆ ನಾವು ತಗೊಳ್ಳುವಂಥ ಗ್ರೇನ್ಸ್, ಧಾನ್ಯಗಳು. ಸೊ ಈ ಧಾನ್ಯಗಳೇನಿದೆ ಅದರಲ್ಲಿ ತುಂಬ ಜಾಸ್ತಿ ಕ್ಯಾಲರಿ ಇರುತ್ತೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ಅಷ್ಟೊಂದು ಕ್ಯಾಲರಿ ರಿಕ್ವೈರ್ಮೆಂಟ್ ಇರಲ್ಲ. ಸೊ ಹಾಗಾಗಿ ಅದು ನಮ್ಮ ಬಾಡಿಯಲ್ಲಿ ಸ್ಟಾಕ್ ಆಗುತ್ತೆ. ಬಟ್ ಎಷ್ಟೋ ಜನ ಅನ್ಕೊಂಡಿದ್ದೇನು, ಈ ಮೊಟ್ಟೆ ತಿಂದರೆ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇದೆ, ಆ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ಸ್ಟಾಕ್ ಆಗಿ ನಮ್ಮ ಬೊಜ್ಜು ಜಾಸ್ತಿ ಆಗುತ್ತೆ, ನಮ್ಮ ಹಾರ್ಟ್ ಅಟ್ಯಾಕ್ ಬರ್ಬೋದು, ಸಮಸ್ಯೆಗಳು ಬರ್ಬೋದು ಅಂತ ಅನ್ಕೊಳ್ತಾರೆ. ಬಟ್ ಹಾಗೆಲ್ಲ. ಸೊ ನಮ್ಮ ಬಾಡಿ ನಾವು ಆಹಾರದಿಂದ ತಗೊಳ್ಳುವಂಥ ಕೊಲೆಸ್ಟ್ರಾಲ್ ಏನಿದೆ ಅದು ದಟ್ ಈಸ್ ಓನ್ಲಿ ಹಾರ್ಡ್ಲಿ 10%. ನಮ್ಮ ಬಾಡಿ ಏನಿದೆ ನಾವು ರೆಗ್ಯುಲರ್ಲಿ ತಗೊಳ್ಳೋದ ಆಹಾರದಿಂದ ಪ್ರಿಪೇರ್ ಮಾಡುವಂಥ ಕೊಲೆಸ್ಟ್ರಾಲ್ ಇಸ್ ಮ್ಯಾಕ್ಸಿಮಮ್ ಅರೌಂಡ್ 90% ಏನಿದೆ ನಮ್ಮ ಬಾಡಿಯಲ್ಲಿರುವಂಥ ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ ಕೊಲೆಸ್ಟ್ರಾಲನ್ನು. ಸೊ ನಾವು ಕೆಟ್ಟ ಲೈಕ್ ಜಂಕ್ ಫುಡ್ಗಳು, ಯಾವುದರಲ್ಲಿ ಜಾಸ್ತಿ ಟ್ರಾನ್ಸ್ ಫ್ಯಾಟ್ ಇದೆಯೋ ಈ ಥರ ಆಹಾರಗಳನ್ನು ನಾವು ಜಾಸ್ತಿ ತಗೊಂಡಾಗ ನಮ್ಮ ಬಾಡಿಯಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಅದರಿಂದ ನಿಮಗೆ ಕೊರೋನರಿ ವೆಸಲ್ ಡಿಸೀಸ್ಗಳು ಬರುವಂಥ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಅದು ಬಿಟ್ಟು ಮೊಟ್ಟೆ ತಗೊಳ್ಳೋದ್ರಿಂದ ಯಾರಿಗೂ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ನಮಗೆ ಹಾರ್ಟ್ ಅಟ್ಯಾಕ್ ಈ ಥರ ಸಮಸ್ಯೆಗಳು ಬರಲ್ಲ. ಇನ್ಫ್ಯಾಕ್ಟ್ ವೆಯ್ಟ್ ರಿಡಕ್ಷನ್ಗೆ ಮೊಟ್ಟೆ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಯಾಕೆಂದರೆ ಒಂದು ಮೊಟ್ಟೆ ಅಂತ ನಾನು ಹೇಳಿದ್ದೇನೆ, ಒಂದು ಮೊಟ್ಟೆಯಲ್ಲಿ ಅರೌಂಡ್ 65 to 70 ಕಿಲೋ ಕ್ಯಾಲರಿ ಎನರ್ಜಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಾವು ತಗೊಳ್ಳೋ ಒಂದು ದೋಸೆಯಲ್ಲಿ ಅರೌಂಡ್ 150 to 200 ಕಿಲೋ ಕ್ಯಾಲರೀಸ್ ಇರುತ್ತೆ ಆ್ಯಂಡ್ ಅದರಲ್ಲಿ ಪ್ರೋಟೀನ್ ಇಲ್ಲ. ಸೊ ಈ ಕಾರ್ಬೋಹೈಡ್ರೇಟ್ ಏನಿದೆ ಸಡನ್ಲಿ ಲೈಕ್ ಪೇಪರ್ಗೆ ಬೆಂಕಿ ಹಾಕಿದಂಗೆ ಸಡನ್ ಆಗಿ ಡೈಜೆಸ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ಎನರ್ಜಿ ರಿಲೀಸ್ ಆಗುತ್ತೆ ಆ್ಯಂಡ್ ನಮ್ಮ ಬಾಡಿ ಏನು ಮಾಡುತ್ತೆ, ಅಷ್ಟೆಲ್ಲ ಎನರ್ಜಿ ಆ ಟೈಮಲ್ಲಿ ನಮಗೆ ಬೇಕಾಗಲ್ಲ, ಅಷ್ಟೆಲ್ಲ ಗ್ಲೂಕೋಸ್ ನಮಗೆ ಬೇಕಾಗಲ್ಲ. ಸೊ ಹಾಗಾಗಿ ಅದೆಲ್ಲ ಲಿವರ್ಗೆ ಸ್ಟಾಕ್ ಆಗಿ ಗ್ಲೈಕೋಜನ್ ಆಗಿ ಸ್ಟಾಕ್ ಆಗಿ ನಮಗೇನಾಗುತ್ತೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಡೆವಲಪ್ ಆಗುತ್ತೆ. ಬಟ್ ಮೊಟ್ಟೆಯಲ್ಲಿ ಮೇನ್ಲಿ ಕ್ಯಾಲರಿ ಡಿರೈವ್ ಆಗೋದು ಫ್ಯಾಟ್ ಮತ್ತು ಪ್ರೋಟೀನಿಂದ. ಸೊ ಅದು ಬೇಗ ಡೈಜೆಸ್ಟ್ ಆಗಲ್ಲ. ಸೊ ಹಾಗಾಗಿ ನಿಧಾನ ಅಷ್ಟೇ ನಮಗೆ ರಕ್ತಕ್ಕೆ ಈ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ. ಸೊ ಓವರಾಲ್ ಒಂದು ಮೊಟ್ಟೆ ತಗೊಂಡ್ರೆ ಅರೌಂಡ್ 65 ಕ್ಯಾಲರಿ ಅಂತ ಇಟ್ಕೊಳ್ಳಿ. 2 ಮೊಟ್ಟೆ ಒಳ್ಳೆ ಆಮ್ಲೇಟ್ ಮಾಡಿ ಅದಕ್ಕೆ ಚೆನ್ನಾಗಿ ತರಕಾರಿಗಳೆಲ್ಲ ಹಾಕಿ ತಗೊಂಡ್ರೆ ಮ್ಯಾಕ್ಸಿಮಮ್ ನೀವು ಕನ್ಸ್ಯೂಮ್ ಮಾಡ್ತಾ ಇರೋದು 130 to 140 ಕಿಲೋ ಕ್ಯಾಲರೀಸ್, ಮೇ ಬಿ 150 ಕಿಲೋ ಕ್ಯಾಲರೀಸ್. ನಮ್ಮ ಹೊಟ್ಟೆನೂ ಚೆನ್ನಾಗಿ ತುಂಬುತ್ತೆ, ಯಾಕೆಂದರೆ ಅದರಲ್ಲಿ ತುಂಬ ಫ್ಯಾಟ್ ಇದ್ದಿದ್ದಕ್ಕೆ, ಅದರಲ್ಲಿ ತುಂಬ ಜಾಸ್ತಿ ಪ್ರೋಟೀನ್ ಇದ್ದಿದ್ದಕ್ಕೆ ಹೊಟ್ಟೆ ಚೆನ್ನಾಗಿ ತುಂಬುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಹಸಿವು ಆಗಲ್ಲ, ಡೈಜೆಷನ್ ಬೇಗ ಆಗಲ್ಲ. ಅದರಲ್ಲಿ ನಾವು ತರಕಾರಿಗಳು ಕೂಡ ಹಾಕಿದರೆ ಏನಾಗುತ್ತೆ, ನಾರಿನಾಂಶ ಕೂಡ ಬೇಗ ಡೈಜೆಸ್ಟ್ ಆಗಲ್ಲ. ಸೊ ನಮಗೆ ಮಧ್ಯಾಹ್ನ ತನಕ ಏನು ಹಸಿವು ಅನಿಸಲ್ಲ. ಕ್ಯಾಲರಿ ಕನ್ಸಂಪ್ಷನ್ ಎಷ್ಟು, ಬರೀ 150. ಒಂದು ದೋಸೆ ತಿಂದಷ್ಟೇ ನಮಗೆ ಕ್ಯಾಲರಿ ಕೂಡ ಸಿಕ್ಕಿರುತ್ತೆ. ವೆಯ್ಟ್ ಬೇಗ ಕಡಿಮೆ ಆಗುತ್ತೆ, ನಮ್ಮ ಮಸಲ್ ಬಲ್ಕ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಇಮ್ಯುನಿಟಿ ಮತ್ತು ನಮ್ಮ ಮಸಲ್ಸ್, ಬೋನ್ ಇದರದೆಲ್ಲ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಮೊಟ್ಟೆ ತುಂಬ ಒಳ್ಳೆಯದು. ಯಾಕೆಂದರೆ ಅದರಲ್ಲಿರುವಂಥ ವೈಟಮಿನ್ಸ್ ನಾನು ಫಸ್ಟ್ ಹೇಳಿದ್ದೇನೆ, ಎಲ್ಲ ಫ್ಯಾಟ್ ಸೋಲ್ಯುಬಲ್ ವೈಟಮಿನ್ಸು ತುಂಬ ಚೆನ್ನಾಗಿ ಮೊಟ್ಟೆಯಲ್ಲಿರುತ್ತೆ. ವೈಟಮಿನ್ A, D, E, K, ವಿಟಮಿನ್ B12 ಇದೆಲ್ಲ ಜಾಸ್ತಿ ಇರುತ್ತೆ. ನಮಗೆ ಗೊತ್ತು ನಮ್ಮ ಇಮ್ಯುನಿಟಿ ಚೆನ್ನಾಗಿ ಆಗಬೇಕು ಅಂದರೆ ವಿಟಮಿನ್ D ಎಲ್ಲ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ನಾವು ನೋಡೋದು ಎಷ್ಟೋ ಪೇಷಂಟ್ಸಲ್ಲಿ ಯಾರ್ಯಾರಿಗೆ ಇಲ್ಲಿ ತನಕ ಬ್ಲಡ್ ಟೆಸ್ಟ್ ಮಾಡಿದ್ವಿ ಅವರಿಗೆ ಯಾರಿಗೂ ಕೂಡ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ವಿಟಮಿನ್ D ಲೆವೆಲ್ಸ್ ನಾವು ನೋಡಲಿಲ್ಲ. ಎಲ್ಲರಿಗೂ ನೋಡಿದ್ರು ಕೂಡ ಅರೌಂಡ್ 20s ಇರುತ್ತೆ ಅಥವಾ 10 ಇರುತ್ತೆ ಅಥವಾ 30 ಅಂತೂ 30 ಒಳಗೆ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ನಮ್ಮ ವಿಟಮಿನ್ D ಕೂಡ ಇದೊಂದು ಒಳ್ಳೆ ಸೋರ್ಸ್. ಬಟ್ ಒಂದು ಅಷ್ಟೊಂದು ಒಳ್ಳೆ ಸೋರ್ಸ್ ಅಂತ ನಾನು ಹೇಳಲ್ಲ, ಯಾಕಂದರೆ ಡೆಫಿಷಿಯನ್ಸಿ ಇದ್ದಾಗ ಬರೀ ಮೊಟ್ಟೆ ತಿಂದರೆ ನಮ್ಮ ವಿಟಮಿನ್ D ಲೆವೆಲ್ಸ್ ಇಂಪ್ರೂವ್ ಆಗಬೇಕು ಅಂತಿಲ್ಲ. ನಮಗೆ ಗೊತ್ತು ವಿಟಮಿನ್ D ಇದು ಬೆಸ್ಟ್ ಸೋರ್ಸ್ ಯಾವುದು ಅಂತ ಕೇಳಿದ್ರೆ ಬಿಸಿಲು, ಸನ್ಲೈಟ್. ಸೊ ಹಾಗಾಗಿ ಸನ್ಲೈಟ್ ಈಸ್ ದ ಬೆಸ್ಟ್ ಡೋಸ್. ಬಟ್ ಏನಾದರೂ ಡೆಫಿಷಿಯನ್ಸೀಸ್ ಇದ್ದರೆ ನಾವು ಇಮಿಡಿಯೇಟ್ಲಿ ಅದಕ್ಕಿರುವಂಥ ಸಪ್ಲಿಮೆಂಟ್ಸ್ ತಗೋಬೇಕಾಗುತ್ತೆ. ಯಾಕಂದರೆ ವಿಟಮಿನ್ D ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಇಮ್ಯುನಿಟಿ ಬ್ಯಾಲೆನ್ಸ್ ಮಾಡಲಿಕ್ಕೆ ವಿಟಮಿನ್ D ತುಂಬ ಬೇಕಾಗಿರುವಂಥ ಒಂದು ವೈಟಮಿನ್. ಅದೇ ಥರನೇ ವಿಟಮಿನ್ B12, ನಮಗೆ ಗೊತ್ತು ವಿಟಮಿನ್ B12 ಅಥವಾ ಐರನ್ ಕೂಡ ಇದರಲ್ಲಿ ತುಂಬ ಜಾಸ್ತಿ ಇದೆ ಅಂತ ನಾನು ಹೇಳಿದ್ದೇನೆ. ಸೊ ವಿಟಮಿನ್
ವಿಟಮಿನ್ B12 ಮತ್ತು ಐರನ್ ಡೆಫಿಷಿಯನ್ಸಿ ಇದ್ರೆ ನಮಗೆ ರಕ್ತಹೀನತೆ ಬರುವಂಥ ಸಾಧ್ಯತೆ ಇದೆ, ನಮ್ಮ ಇಮ್ಯುನಿಟಿ ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಎಷ್ಟೋ ಜನರಲ್ಲಿ ಎಸ್ಪೆಷಲಿ ಲೈಕ್ ವೆಜಿಟೇರಿಯನ್ಸ್ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅವರದ್ದು ವಿಟಮಿನ್ B12 ಲೆವೆಲ್ಸ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನರಗಳದ ಇರಿಟೇಷನ್ ಕೂಡ ಅವರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಈ ಮೊಟ್ಟೆ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಯಾಕೆ, ಒಂದು ಕ್ಯಾಲರಿ ಇಲ್ಲ, ಶುಗರ್ ಜಾಸ್ತಿ ಆಗಲ್ಲ, ಬೆಳಗಿನ ಬ್ರೇಕ್ಫಾಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ 2 ಮೊಟ್ಟೆ ಹಾಕಿ ಒಂದು ಆಮ್ಲೆಟ್ ಮಾಡಿ ತಿಂದರೆ ನಮ್ಮ ಏನಿದೆ ಶುಗರ್ ಒಂದು ಚೂರು ಜಾಸ್ತಿ ಆಗಲ್ಲ, ಒಳ್ಳೆ ಬ್ಯಾಲೆನ್ಸಲ್ಲಿ ಇರುತ್ತೆ. ಅವ್ರ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಲಿವರ್ಲಿರುವಂಥ ಫ್ಯಾಟ್, ವಿಸರಲ್ ಫ್ಯಾಟ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಡಯಾಬಿಟಿಸ್ ಒನ್ ಆಫ್ ದ ಮೇನ್ ಕಾಂಪ್ಲಿಕೇಶನ್ ಆಗಿ ಬರುವಂಥ ಡಯಾಬಿಟಿಕ್ ನ್ಯೂರೋಪತಿ ಏನಿದೆ ಅದನ್ನ ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕೂ ಕೂಡ ಮೊಟ್ಟೆ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್. ಇನ್ನು ನಮ್ಮ ಕಾರ್ಡಿಯಾಕ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಮೊಟ್ಟೆ ತುಂಬ ಒಳ್ಳೆಯದು. ತುಂಬ ಜನರಲ್ಲಿ ಇರುವಂಥ ಒಂದು ಕನ್ಫ್ಯೂಷನ್ ಅಥವಾ ಡೌಟ್ ಏನಂದರೆ ಮೊಟ್ಟೆ ತಿಂದರೆ ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹಾಗಾಗಿ ನಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇದೆ. ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಹಾರ್ಟ್ ಅಟ್ಯಾಕಿಗೆ ಕೊಲೆಸ್ಟ್ರಾಲ್ ಒಂದೇ ಅಲ್ಲ ಕಾರಣ. ಸೊ ಹಾರ್ಟ್ ಅಟ್ಯಾಕ್ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆ ಮತ್ತು ಅಡಿಕ್ಷನ್ಸ್. ಈ 3 ಇರೋರಲ್ಲೇ ಹಾರ್ಟ್ ಅಟ್ಯಾಕ್ ಏನಿದೆ ಅದು ಜಾಸ್ತಿ ಕಂಡು ಬರುತ್ತೆ. ಓಕೆ, ಕೊಲೆಸ್ಟ್ರಾಲ್ ಒಂದು ಫ್ಯಾಕ್ಟರ್ ಇರ್ಬೋದು, ಯಾಕೆಂದ್ರೆ ನಾವು ತುಂಬ ಜಂಕ್ ಫುಡ್ಗಳು ತಗೊಂಡಾಗ ಅದರಲ್ಲಿ ಇರುವಂಥ ಟ್ರಾನ್ಸ್ ಫ್ಯಾಟ್ ಏನಿದೆ ಅದು ನಮ್ಮ ಬಾಡಿಯಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಮಾಡಲಿಕ್ಕೆ ತುಂಬ ಮೇನ್ ರೀಸನ್ ಆಗುತ್ತೆ. ನಮ್ಮ LDL ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ. ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನಮ್ಮ HDL ಏನಿದೆ ಬರೀ 20-30 ಇರುತ್ತೆ. ಬಟ್ ಈ ಮೊಟ್ಟೆ ಈ ಥರ ಒಳ್ಳೆ ಕೊಬ್ಬಿರುವಂಥ ಆಹಾರಗಳು ತಿಂದಾಗ ನಮ್ಮ HDL ಲೆವೆಲ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಮೇ ಬಿ ನಿಮ್ಮ ಓವರ್ ಆಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು, ಬಟ್ HDL ಜಾಸ್ತಿ ಇದ್ದಾಗ ನಿಮ್ಮ ಕಾರ್ಡಿಯಾಕ್ ರಿಸ್ಕ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಸೊ ನಾವೇನು ಮಾಡಬೇಕು, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳಿ ಮೊಟ್ಟೆ ಬಿಡೋದ್ರ ಬದಲು ನಾವು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಬಾಕಿ ಇರುವಂಥ ಆಹಾರಗಳು, ಧಾನ್ಯಗಳಿರ್ಬೋದು, ಶುಗರ್ ಇರ್ಬೋದು, ಈ ಥರ ಆಹಾರಗಳನ್ನು ನಾವು ಆದಷ್ಟು ಕಮ್ಮಿ ಮಾಡಬೇಕು. ಸೊ ಯಾಕೆಂದರೆ ನಮ್ಮ ಬಾಡಿ ಒಳಗೆ ಹೋದ್ಮೇಲೆ ಈ ಗ್ಲೂಕೋಸ್ ಏನಿದೆ ಅದನ್ನು ಗ್ಲೂಕೋಸ್ ಆಗಿ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ ಬಾಡಿಗೆ. ಸೊ ನಮ್ಮ ಸ್ಟೋರೇಜ್ ಆಗಬೇಕು ಅಂದರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಬೇಕು. ಸೊ ನೀವೇ ಅಬ್ಸರ್ವ್ ಮಾಡಿ, ಒಂದು ದಿವಸದಲ್ಲಿ ನಾವು ಮ್ಯಾಕ್ಸಿಮಮ್ ತಿನ್ನೋದೇನು ಶುಗರು, ಗ್ಲೂಕೋಸ್ ಇದೆ ನಾವು ಜಾಸ್ತಿ ತಿಂತೀವಿ. ಸೊ ಬಿಕಾಸ್ ಧಾನ್ಯಗಳಿರ್ಬೋದು, ಚಾ ಇರ್ಬೋದು, ಇದರಲ್ಲೆಲ್ಲ ಸಕ್ಕರೆ ಹಾಕ್ತೀವಿ. ಸೊ ಹಾಗಾಗಿ ಶುಗರ್ ಕನ್ಸಂಪ್ಷನ್ನೇ ಮ್ಯಾಕ್ಸಿಮಮ್ ಇರೋದು. ಸೊ ಈ ಶುಗರೇ ನಮ್ಮ ಬಾಡಿಯಲ್ಲಿ ಲಿವರ್ ಫ್ಯಾಟ್ ಆಗಿ ಸ್ಟೋರ್ ಮಾಡೋದು, ಅದರಿಂದಾನೇ ನಮಗೆ ಕಾರ್ಡಿಯಾಕ್ ರಿಸ್ಕ್ಗಳೆಲ್ಲ ಜಾಸ್ತಿ ಆಗ್ತಾ ಇರೋದು. ಅದು ಬಿಟ್ಟು ಬೆಳಗ್ಗೆ ನೀವು ತಿಂಡಿ ಬದಲು ಒಂದು 2 ಅಥವಾ 3 ಮೊಟ್ಟೆ ತಿನ್ನೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸು ಜಾಸ್ತಿ ಆಗಲ್ಲ, ನಿಮ್ಮ ವೆಯ್ಟು ಜಾಸ್ತಿ ಆಗಲ್ಲ, ನಿಮ್ಮ ಶುಗರು ಜಾಸ್ತಿ ಆಗಲ್ಲ, ನಿಮ್ಮ ಕಾರ್ಡಿಯಾಕ್ ರಿಸ್ಕ್ ಕೂಡ ಜಾಸ್ತಿ ಆಗಲ್ಲ. ಇನ್ನು ಇದರಲ್ಲಿ ಇರುವಂಥ ಲೂಟಿನ್ ಮತ್ತು ಜಿಯಾಸ್ಯಾಂಥಿನ್ ಏನಿದೆ ನಮ್ಮ ಕಣ್ಣುಗಳಿಗೆ ತುಂಬ ಒಳ್ಳೆಯದು. ಸೊ ನಮ್ಮ ಮ್ಯಾಕ್ಯುಲರ್ ಡಿಜನರೇಷನ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಎಸ್ಪೆಷಲಿ ಡಯಾಬಿಟಿಸ್ ಎಲ್ಲ ಇದ್ದವರಿಗೆ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಕಂಡು ಬರುತ್ತೆ. ಅದೆಲ್ಲ ತಡೆಗಟ್ಟಲಿಕ್ಕೂ ಕೂಡ ಈ ಮೊಟ್ಟೆ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಎಗ್ ಯೋಕ್ ಏನಿದೆ ಅದರಲ್ಲಿ ಕೋಲಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಈ ಕೋಲಿನ್ ಅಂದರೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ ನಮ್ಮ ಬ್ರೈನ್ ಫಂಕ್ಷನ್ಸ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಬಾಡಿಯಲ್ಲಿ ನರಗಳಿಗೆ ಬೇಕಾಗಿರುವಂಥ ಒಳ್ಳೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಸೆಟೈಲ್ ಕೋಲಿನ್ ಅಂತೆಲ್ಲ ಹೇಳ್ತೀವಿ. ಸೊ ಇದೆಲ್ಲ ಪ್ರೊಡಕ್ಷನ್ ಆಗಲಿಕ್ಕೂ ಕೂಡ ಈ ಕೋಲಿನ್ ಇಸ್ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಅದರ ಒಟ್ಟಿಗೆ ನಮ್ಮ ಬಾಡಿಯಲ್ಲಿ ಇರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೂ ಕೂಡ ಕೋಲಿನ್ ತುಂಬ ಒಳ್ಳೆಯದು. ಸೊ ಹಾಗಾಗಿ ಎಷ್ಟೋ ಕಾಯಿಲೆಗಳಲ್ಲಿ, ಲಿವರ್ ಸಮಸ್ಯೆಗಳಲ್ಲಿ, ಲೈಕ್ ನೀವು ನೋಡಿರ್ತೀರ ಫ್ಯಾಟಿ ಲಿವರ್ ಸಮಸ್ಯೆ ಇದೆಲ್ಲ ಇದ್ದಾಗ ಕೂಡ ಡಾಕ್ಟರ್ ಏನು ಅಡ್ವೈಸ್ ಮಾಡ್ತಾರೆ, ನೀವು ತಗೊಳ್ಳುವಂಥ ಧಾನ್ಯಗಳ ಪ್ರಮಾಣ ಕಮ್ಮಿ ಮಾಡಿ, ಡೈಲಿ ಒಂದು ಮೊಟ್ಟೆ ತಗೊಳ್ಳಿ. ಈವನ್ ಸಿರೋಸಿಸ್ ಇರುವಂಥ ಪೇಷಂಟ್ಸಲ್ಲಿ ಕೂಡ ಏನು ಹೇಳ್ತೀವಿ, ಮೊಟ್ಟೆ ರೆಗ್ಯುಲರ್ಲಿ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಆ ಮೊಟ್ಟೆಯಲ್ಲಿ ಆಲ್ಬುಮಿನ್ ಇದೆ. ಈ ಆಲ್ಬುಮಿನ್ ಏನಿದೆ ನಮ್ಮ ಲಿವರ್ ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡಬೇಕು. ಲಿವರ್ ಫಂಕ್ಷನ್ಸು ಹಾಳಾದಾಗ ಲಿವರ್ಗೆ ಆಲ್ಬುಮಿನ್ ಪ್ರೊಡಕ್ಷನ್ ಆಗಲ್ಲ. ಸೊ ಹಾಗಾಗಿ ರಕ್ತದಲ್ಲಿ ಇರುವಂಥ ನೀರಿನ ಅಂಶ ಲೀಕ್ ಆಗಿ ನಮಗೆ ಊತ ಡೆವಲಪ್ ಆಗುತ್ತೆ. ಸೊ ಈ ಊತ ಕಡಿಮೆ ಮಾಡಲಿಕ್ಕೆ ಮತ್ತು ಲಿವರ್ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಬಾಡಿಯಲ್ಲಿ ಇರುವಂಥ ಸೆಲ್ಸ್ಗೆ ರೀಜನರೇಟ್ ಆಗಲಿಕ್ಕೂ ಕೂಡ ನಮಗೆ ಈ ಆಲ್ಬುಮಿನ್ ಬೇಕಾಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ಲಿ ಮೊಟ್ಟೆ, ಲಿವರ್ ಸಮಸ್ಯೆ ಇರೋರಾಗಲಿ, ಬಟ್ ಡಾಕ್ಟರ್ಸ್ ಅಡ್ವೈಸ್ ತಗೊಂಡು ನೀವು ತಗೊಳ್ಳೋದು ತುಂಬ ಒಳ್ಳೆಯದು. ಲಿವರ್ ಸಮಸ್ಯೆ ಇರೋರಾಗಲಿ, ಕಾರ್ಡಿಯಾಕ್ ಸಮಸ್ಯೆ ಇರೋರಾಗಲಿ, ಡಯಾಬಿಟಿಸ್ ಇರೋರಾಗಲಿ, BP ಕಾಯಿಲೆ ಇರೋರಾಗಲಿ, ಅಥವಾ ವೀಕ್ನೆಸ್ ಇರೋರಾಗಲಿ, ಅಂದರೆ ಸ್ಟ್ರೋಕ್ ಪೇಷಂಟ್ಸು, ಅವರಿಗೆಲ್ಲ ಮಸಲ್ ಡೆವಲಪ್ ಆಗಲಿಕ್ಕೂ ಕೂಡ ಈ ಮೊಟ್ಟೆ ತುಂಬ ಒಳ್ಳೆಯ ಒಂದು ಆಹಾರ ಅಂತ ನಾವು ಹೇಳ್ಬೋದು. ಈಗ ಮೊಟ್ಟೆ ಎಷ್ಟು ತಿನ್ನಬೇಕು ಅಂತ ಕೇಳಿದರೆ, ರೆಗ್ಯುಲರ್ಲಿ ಒಂದು ಮೊಟ್ಟೆ ತಗೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಬಿಕಾಸ್ ಅರೌಂಡ್ 7 ಗ್ರಾಮ್ಸ್ ಪ್ರೋಟೀನ್ ಅಷ್ಟೇ ಇರುತ್ತೆ. ಆ್ಯಂಡ್ 180 ಮಿಲಿಗ್ರಾಮ್ಸ್ ಆಫ್ ಕೊಲೆಸ್ಟ್ರಾಲ್ ಅದರಲ್ಲಿ ಇರೋದ್ರಿಂದ ಅದೇನು ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸಲ್ಲಿ ಏನೂ ಜಾಸ್ತಿ ಮಾಡಲ್ಲ. ಸೊ ಯಾವುದೇ ಸಮಸ್ಯೆ ಆದರೂ ಕೂಡ ಒಂದು ಮೊಟ್ಟೆ ರೆಗ್ಯುಲರ್ಲಿ ತಗೋಬೋದು. ಬಟ್ ಅಟ್ ದ ಸೇಮ್ ಟೈಮ್ ಯಾರು ಫಿಸಿಕಲಿ ಚೆನ್ನಾಗಿ ಆಕ್ಟಿವಿಟಿ ಮಾಡೋರಾದರೆ, ಜಿಮ್ಗೆ ಹೋಗೋರಾದರೆ, ರೆಗ್ಯುಲರ್ಲಿ ವರ್ಕೌಟ್ ಮಾಡೋರಾದರೆ, ಅಥ್ಲೆಟ್ಸ್ ಆದರೆ ಅವರು 2 ರಿಂದ 3 ಮೊಟ್ಟೆ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಏನೂ ತೊಂದರೆ ಆಗಲ್ಲ. ಓಕೆ, ನಮಗೆ ಬೇಕಾಗಿರೋ ಪ್ರೋಟೀನ್ ಏನಿದೆ ಬಾಕಿ ಇರೋ ಫುಡ್ಡಿಂದಾನು ನಮಗೆ ಸಿಗುತ್ತೆ. ಮೀನು ಇರ್ಬೋದು, ಚಿಕನ್ ಇರ್ಬೋದು, ಕಾಳುಗಳಿರ್ಬೋದು, ಪೀಸ್ ಇರ್ಬೋದು, ಮೊಸರು ಇರ್ಬೋದು, ಹಾಲು ಇರ್ಬೋದು, ಇದರಲ್ಲೆಲ್ಲ ನಮಗೆ ಪ್ರೋಟೀನ್ ಸಿಗುತ್ತೆ. ಬಟ್ ಮೊಟ್ಟೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಪ್ರೋಟೀನ್ ಇದೆ. ಸೊ ಹಾಗಾಗಿ ಒಂದು 2 ರಿಂದ 3 ಮೊಟ್ಟೆ ಡೈಲಿ ಫಿಸಿಕಲ್ ಎಕ್ಸರ್ಷನ್ ಚೆನ್ನಾಗಿರೋರು, ಒಳ್ಳೆ ಅಥ್ಲೆಟ್ಸ್ ತಗೊಳ್ಳೋದ್ರಿಂದ ಅವರಿಗೆ ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ ಇರುತ್ತೆ. ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಮಸಲ್ ರಿಕವರಿ ತುಂಬ ಈಸಿ ಆಗುತ್ತೆ. ಈಗ ರೀಸೆಂಟ್ ಆಗಿರುವಂಥ ರಿಸರ್ಚ್ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ, ಈ ಮೊಟ್ಟೆ ತಗೊಳ್ಳೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ನಮಗೆ ಕಾರ್ಡಿಯಾಕ್ ಸಮಸ್ಯೆಗಳು ಏನೂ ಬರಲ್ಲ. ಎಲ್ಲ ಸಂಶೋಧನೆಗಳಿದೆ, ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಬೋದು. ಸೊ ಆವ್ರೇಜ್ ಆಗಿ ಒಂದು ಡೈಲಿ ಒಂದು 1 or 2 ಎಗ್ಸ್ ತಗೊಳ್ಳೋ
ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಏನಿದೆ ಅದು ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ನಮ್ಮ ವೆಯ್ಟ್ ರಿಡಕ್ಷನಿಗೂ ಕೂಡ ಇದು ತುಂಬ ಒಳ್ಳೆಯದು. ನಮ್ಮ ಬಾಡಿಯಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಒಂದು ಬ್ಯಾಲೆನ್ಸ್ಡ್ ಆಗಿ ನಮಗೆ ಸಿಗ್ತಾ ಇರ್ತದೆ. ಈಗ ಮೊಟ್ಟೆ ಹೇಗೆ ತಿನ್ನೋದು ಒಳ್ಳೆಯದು? ತುಂಬ ಜನ ಹೇಳ್ತಾರೆ ರಾ ಮೊಟ್ಟೆ ತಿನ್ನೋದು ತುಂಬ ಒಳ್ಳೆಯದು ಅಂತ. ಅಷ್ಟು ನಾನು ಸಜೆಸ್ಟ್ ಮಾಡಲ್ಲ. ಯಾಕಂದರೆ ನಮಗೆ ಗೊತ್ತು ಅದು ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಇರುವಂಥ ಸಾಧ್ಯತೆ ಇದೆ. ಮೊಟ್ಟೆದು ಶೆಲ್ ಇರುತ್ತೆ. ಅಷ್ಟು ಹೈಜೀನಿಕ್ ಆಗಿ ತಿನ್ನೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ ರೆಗ್ಯುಲರ್ಲಿ ಮೊಟ್ಟೆ ಕನ್ಸ್ಯೂಮ್ ಮಾಡೋದಾದರೆ ಬೇಯಿಸಿದ ಮೊಟ್ಟೆ ತಗೊಳ್ಳೋದು ತುಂಬ ಒಳ್ಳೆಯದು, ಅಥವಾ ಆಮ್ಲೆಟ್ ಮಾಡಿ ತಗೋಬೋದು. ಅಂದರೆ ಈಗ ನಾವು ಒಂದು ಫುಡ್ಡನ್ನು ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟಲ್ಲಿ ಇರುವಂಥ ದೋಸೆ ಎಲ್ಲ ಬಿಟ್ಟು ಮೊಟ್ಟೆ ತಿನ್ನೋಣ ಅಂತ ಪ್ಲಾನ್ ಮಾಡೋರಾದರೆ ಅವರು ಆಮ್ಲೆಟ್ ಮಾಡಿ ತಗೊಳ್ಳೋದು ಒಳ್ಳೆಯದು. ಬಟ್ ಅದಕ್ಕೆ ಜಾಸ್ತಿ ಎಣ್ಣೆ ಹಾಕಬಾರ್ದು. ಯಾಕೆ ಆಮ್ಲೆಟ್ ಮಾಡಿ ತಗೊಳ್ಳಿಕ್ಕೆ ಹೇಳ್ತೀವಿ ಅಂದರೆ, ಒಂದು ನಮಗೆ ಆ ಶೇಪ್ ಏನಿದೆ ದೋಸೆದು ಶೇಪ್ ನಮಗೆ ಅಡಿಕ್ಷನ್ ಆಗಿಬಿಟ್ಟಿದೆ. ಸೊ ರೌಂಡ್ ಆಗಿರೋದು ಏನಾದರೂ ತಿಂದರೆ ಮಾತ್ರ ನಮಗೆ ಸಮಾಧಾನ ಆಗುತ್ತೆ. ಅದು ದೋಸೆ, ರೋಟಿ, ಚಪಾತಿ, ರಾಗಿ ದೋಸೆ ಯಾವುದೇ ಆದರೂ ಆ ಶೇಪ್ ಈಸ್ ವೆರಿ ಮಚ್ ಅಡಿಕ್ಟೆಡ್. ಸೊ ನಾವು ರೌಂಡಾಗಿ ಆಮ್ಲೆಟ್ ಮಾಡ್ಬೋದು. ಅದಕ್ಕೆ ಚೆನ್ನಾಗಿ ತರಕಾರಿಗಳು ಕೂಡ ಹಾಕಿದರೆ ಏನಾಗುತ್ತೆ, ಹೊಟ್ಟೆ ತುಂಬುತ್ತೆ, ನಮಗೆ ಹಸಿವು ಅನಿಸಲ್ಲ. ಸೊ ಹಾಗಾಗಿ ಆ ಮೊಟ್ಟೆ ಆಮ್ಲೆಟ್ ಆಗಿ ತಿನ್ಬೋದು, ಅಥವಾ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿ ತಿನ್ಬೋದು, ಅಥವಾ ಬೇಯಿಸಿ ತಿನ್ಬೋದು. ಸೊ ಅದು ಬಿಟ್ಟು ರಾ ಎಗ್ ತಿನ್ನೋದು ಅಷ್ಟೊಂದು ನಾನು ಸಜೆಸ್ಟ್ ಮಾಡಲ್ಲ. ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ರೆಗ್ಯುಲರ್ಲಿ ಮೊಟ್ಟೆ ಕೊಡಬೇಕು. ಇನ್ನು ತುಂಬ ಜನರಲ್ಲಿ ಇರುವಂಥ ಒಂದು ಕನ್ಫ್ಯೂಷನ್ ಏನಂದರೆ, ಇದರಲ್ಲಿ ಸ್ಟಿರಾಯ್ಡ್ ಹಾಕಿರ್ತಾರೆ. ಸೊ ಸ್ಟಿರಾಯ್ಡ್ ಹಾಕೋದಿಲ್ಲ. ಯಾಕೆಂದರೆ ಒಂದು ಸ್ಟಿರಾಯ್ಡ್ ಹಾಕಿದರೆ ಮೊಟ್ಟೆಯಲ್ಲಿ ಏನೂ ಚೇಂಜಸ್ ಲೈಕ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಮೊಟ್ಟೆದು ವೆಯ್ಟ್ ಜಾಸ್ತಿ ಆಗೋದು ಅಥವಾ ಒಳ್ಳೆ ಲುಕ್ ಇರುವಂಥ ಮೊಟ್ಟೆ, ಈ ಥರ ಕನ್ಸೆಪ್ಟ್ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾರು ಕೂಡ ಸ್ಟಿರಾಯ್ಡ್ಸ್ ಹಾಕೋದಿಲ್ಲ. ಆ್ಯಂಡ್ ಎರಡನೇದು, ಮೊಟ್ಟೆಯಲ್ಲಿರುವಂಥ ಒಂದು ಪಾಸಿಬಿಲಿಟಿ ಏನಂದರೆ, ಮೊಟ್ಟೆದು ಎಗ್ ಯೋಕ್ ಏನಿದೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಲೈಕ್ ಈ ಆ್ಯಂಟಿಬಯೋಟಿಕ್ ರೆಸಿಡ್ಯೂಸ್ ಇರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಮಗೆ ಗೊತ್ತು, ದೊಡ್ಡ ಫಾರ್ಮ್ಗಳಲ್ಲಿ ಕೋಳಿಯನ್ನು ಲೈಕ್ ಬರ್ಡ್ಸ್ ಗ್ರೋ ಮಾಡುವಾಗ ಇನ್ಫೆಕ್ಷನ್ ಅಲ್ಲಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಎಲ್ಲೋ ಒಂದು ಕಾಯಿಲೆ ಬಂದರೆ ಸಾಕು, ಎಲ್ಲ ಸತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಅವರು ಏನಾದರೂ ಒಂದು ಇನ್ಫೆಕ್ಷನ್ ಇದ್ದರೆ ಮಾತ್ರ ಅದಕ್ಕೆ ಏನಾದರೂ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ. ಸೊ ಅದರದ್ದು ಏನಾದರೂ ಒಂದು ಸಣ್ಣ ರೆಸಿಡ್ಯೂಸ್ ಈ ಎಗ್ ಯೋಕಲ್ಲಿ ಇರುವಂಥ ಸಾಧ್ಯತೆ ಇದೆ. ಬಟ್ ಅದು ತಗೊಳ್ಳೋದ್ರಿಂದ ನಮಗೇನು ಅಡ್ವರ್ಸ್ ಎಫೆಕ್ಟ್ ಏನೂ ಆಗಲ್ಲ. ನಮಗೇನಾದರೂ ಲೈಕ್ ಸಿವಿಯರ್ ಆಗಿರುವಂಥ ಕಾಯಿಲೆಗಳು ಆ ಥರ ಏನೂ ನಮಗೆ ಲಿವರ್ ಪ್ರಾಬ್ಲಮ್ಸ್ ಆಗಲಿ ಆ ಥರ ಏನೂ ಸಮಸ್ಯೆಗಳು ಬರಲ್ಲ. ಸೊ ಆ್ಯಂಡ್ ಅದರೊಟ್ಟಿಗೆ 2-3 ಮೊಟ್ಟೆ ತಗೊಳ್ಳೋದ್ರಿಂದ ಪ್ರೋಟೀನ್ ಓವರ್ಲೋಡ್ ಆಗಿ ನಮ್ಮ ಕಿಡ್ನಿ ಸಮಸ್ಯೆಗಳು ಕೂಡ ಬರಲ್ಲ. ಸೊ ಮೊಟ್ಟೆ ಈಸ್ ಒನ್ ಆಫ್ ದ ಬೆಸ್ಟ್ ಫುಡ್. ನೀವು ರೆಗ್ಯುಲರ್ಲಿ ಮೊಟ್ಟೆ ತಗೋಬೋದು. ತುಂಬ ಜನ ಏನು ಹೇಳ್ತಾರೆ, ನಾನು ನಾಟಿ ಕೋಳಿ ಮೊಟ್ಟೆ ಅಷ್ಟೇ ತಗೊಳ್ತೇನೆ, ನನಗೆ ಈ ಮಾರ್ಕೆಟೆಡ್ ಮೊಟ್ಟೆ ಇಷ್ಟ ಅಲ್ಲ ಅಂತ ಹೇಳ್ತಾರೆ. ಬಟ್ ನಮಗೆ ಸಿಗಲ್ಲ. ಸೊ ಹಾಗಾಗಿ ನಾವು ನಾಟಿ ಕೋಳಿ ಮೊಟ್ಟೆ ಅಷ್ಟೇ ಸಿಗಬೇಕು ಅಂತ ಹೇಳಿ ನಾವು ಹುಡುಕ್ತಾ ಇದ್ದರೆ ಮೊಟ್ಟೆ ಕನ್ಸಂಪ್ಷನೇ ಆಗಲ್ಲ. ನಮಗೆ ಪ್ರೋಟೀನ್ ಸಫಿಷಿಯೆಂಟ್ ಆಗಿ ಸಿಗಲ್ಲ. ಈ ಕಾಳುಗಳೆಲ್ಲ ಸಿಗುವಂಥ ಪ್ರೋಟೀನ್ ಈಸ್ ನಾಟ್ ಇನಫ್ ಫಾರ್ ಅಸ್. ಸೊ ಹಾಗಾಗಿ ರೆಗ್ಯುಲರ್ಲಿ ನಮ್ಮ ಮಾರ್ಕೆಟೆಡ್ ಮೊಟ್ಟೆ ಏನಿದೆ ನಾವು ತಗೊಂಡು ಬೇಯಿಸೇ ತಗೊಳ್ತೀವಿ. ಅದರಲ್ಲಿ ಏನು ಅಡಲ್ಟ್ರೇಷನ್ ಆಗಲ್ಲ. ರೆಗ್ಯುಲರ್ಲಿ ನೀವೆಲ್ಲರೂ ಮೊಟ್ಟೆ ತಗೋಬೋದು. ನಿಮ್ಮ ಆರೋಗ್ಯ ಖಂಡಿತ ಇಂಪ್ರೂವ್ ಆಗುತ್ತೆ. ವೆಯ್ಟ್ ಕೂಡ ತುಂಬ ಚೆನ್ನಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಎಲ್ಲರಿಗೂ ಹೇಳ್ತಾ ಧನ್ಯವಾದ.